ನಮಸ್ಕಾರ ಸ್ನೇಹಿತರ, ಪಿ ಎಂ ಕಿಸಾನ್ 21ನೇ ಕಂತಿನ ಹಣ ಈ ದಿನ ಬಿಡುಗಡೆ ಆಗ್ತಾ ಇದೆ. 12 ಅಥವಾ 11 ಗಂಟೆಗೆ ಬಿಡುಗಡೆ ಆಗುತ್ತೆ. ಹೌದು ಸ್ನೇಹಿತರ, ಹಾಗಾದರೆ ಬನ್ನಿ, ಈ 21ನೇ ಕಂತಿನ ಹಣ 2,000 ಮಾತ್ರ ಬಿಡುಗಡೆ ಆಗ್ತಾ ಇದೆ. ನಿಮಗೆ ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಹೌದು, 3,000 ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ಮಾಹಿತಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಿಯರಿಟಿ ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ನಮ್ಮ ರಾಜ್ಯದಲ್ಲಂತರೂ 2,000ನೇ ಫಿಕ್ಸ್ ಅಂತ ಅನ್ಕೊಂಡ್ಬಿಡಿ. ಹೌದು, 2,000 ಮಾತ್ರ ನಮ್ಮ ರಾಜ್ಯದಲ್ಲಿ ಬರುತ್ತೆ. ಆದರೆ ಫಿಕ್ಸ್ ಬರುತ್ತೆ. ಈಗ ಗೃಹಲಕ್ಷ್ಮಿ ಥರ ಆವತ್ತು ಜಮಾ ಮಾಡ್ತೀವಿ, ಇವತ್ತು ಮಾಡ್ತೀವಿ, ಈ ವಾರದಲ್ಲಿ ಮಾಡ್ತೀವಿ, ಇನ್ನೆರಡು ದಿನಗಳಲ್ಲಿ ಮಾಡ್ತೀವಿ, ಈ ಹಬ್ಬಕ್ಕೆ ಮಾಡ್ತೀವಿ, ಆ ಹಬ್ಬಕ್ಕೆ ಮಾಡ್ತೀವಿ, ಈ ರೀತಿ ಏನು ಹೇಳಿಕೆ ಕೊಡೋದಿಲ್ಲ. ಒಂದು ಡೇಟನ್ನು ಫಿಕ್ಸ್ ಮಾಡಿ ಒಂದು ತಿಂಗಳಲ್ಲಿ ಈ ದಿನಾಂಕದಂದು ಜಮಾ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಫಿಕ್ಸ್. ಸುಮಾರು 10,50,00,000 ಫಲಾನುಭವಿಗಳಿದ್ದಾರೆ. ಆ ಎಲ್ಲ ಫಲಾನುಭವಿಗಳಿಗೆ ಕೇವಲ 2ರಿಂದ 3 ದಿನಗಳಲ್ಲಿ ಯಾವುದೇ ತಾಂತ್ರಿಕ ದೋಷ ಇಲ್ಲದೆ ನಿಮ್ಮ ಖಾತೆಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಮಾಡಿ ಕ್ಲಿಯರ್ ಮಾಡ್ತಕ್ಕಂತಹ ಒನ್ ಆಫ್ ದಿ ಬೆಸ್ಟ್ ಸ್ಕೀಮು ಅಂತಲೇ ಹೇಳ್ಬೋದು. ಇಡೀ ದೇಶದಾದಂತಹ ಎಲ್ಲ ರೈತರಿಗೆ ಸಿಗುತ್ತಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ 21ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇತ್ತು. 20ನೇ ಕಂತಿನ ಹಣದವರೆಗೂ ಕೂಡ ಯಾವುದೇ ತಾಂತ್ರಿಕ ದೋಷ ಇಲ್ಲದೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ದಿಢೀರನೆ 3 ದಿನಗಳಲ್ಲಿ ಪ್ರತಿಯೊಬ್ಬರ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಸ್ಕೀಮು. ಹಾಗಾದರೆ ಬನ್ನಿ ಸ್ನೇಹಿತರ, ಇದರ ಜೊತೆಗೇ ಬೆಳೆ ಹಾನಿ ಪರಿಹಾರದ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ತಾ ಇದ್ದೀನಿ. ಬೆಳೆ ಹಾನಿ ಪರಿಹಾರದ ಬಗ್ಗೆ ಏನು ಮಾಹಿತಿ ಲಭ್ಯವಾಗಿದೆ ಅದರ ಬಗ್ಗೆನೂ ಕೂಡ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಮುಖ್ಯವಾದ ಮಾಹಿತಿ, ನೀವು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ರೈತರಿದ್ದೇ, ಈಗ ವಿಡಿಯೋ ಅಂತೂ ನೋಡ್ತಾ ಇರುವಂಥವ್ರು ರೈತರಿದ್ದೇ ಇರ್ತೀರಿ, ಆಲ್ಮೋಸ್ಟ್ ರೈತರೇ ಇದ್ರಿ. ಹಾಗಾಗಿ ವಿಡಿಯೋನ ಆದಷ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಒಟ್ಟಾರೆಯಾಗಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 21ನೇ ಕಂತಿನ ಹಣ ಅಂತೂ ರಿಲೀಸ್ ಆಗ್ತಾ ಇದೆ. ಇದನ್ನು ನೀವು ಪಡ್ಕೊಳ್ಬೇಕಂದ್ರೆ ಒಂದು ವಿಷಯ ನಾನು ಮೊದಲೇ ಹೇಳ್ಬಿಡ್ತೀನಿ. ನಿಮ್ಮ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ನಾನು. ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಇದೇ ನವೆಂಬರ್ನಲ್ಲಿ ಜಮಾ ಆಗ್ತಾ ಇದೆ. ಅದು ಡೇಟ್ ಫಿಕ್ಸ್ ಮಾಡಿಲ್ಲ, ನಿಮಗೆ ಮೊದಲೇ ಹೇಳ್ತೀನಿ. ಡೇಟನ್ನು ಫಿಕ್ಸ್ ಮಾಡಿಲ್ಲ, ಬೇಕಾದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಈಗ ಪಿ ಎಂ ಕಿಸಾನ್ 21 ಇನ್ಸ್ಟಾಲ್ಮೆಂಟ್ ಅಂತ ಡೇಟ್ ಅಂತ ಕೇಳಿದ್ರೆ ಆದರೆ ನೀವು ನವೆಂಬರ್ ಅಂತ ಹೇಳುತ್ತೆ, ಆದರೆ ಈ ದಿನಾಂಕ ಅಂತ ಹೇಳೋದಿಲ್ಲ. ಅದನ್ನು ಇನ್ನೂ ನಾವು ಫಿಕ್ಸ್ ಮಾಡಬೇಕಾಗಿದೆ. ಬಿಹಾರದ ಎಲೆಕ್ಷನ್ ರಿಸಲ್ಟ್ ಬಂದು ಕ್ಲಿಯರ್ ಆದ ತಕ್ಷಣ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಅದರಲ್ಲಿ ಬ್ಯುಸಿಯಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು. ಅಲ್ಲಿ NDA ಸರ್ಕಾರ ಬಹುತೇಕ ಬರುವಂತಹ ಸಿಚುವೇಶನ್ ಕಾಣ್ತಾ ಇದೆ. ಈಗ ಅದು ಒಂದು ಕಡೆ ಬಿಡಿ, ಈಗ ಸದ್ಯಕ್ಕೆ NDA ಸರ್ಕಾರ ಅಂತ ನಾನು ಹೇಳ್ದಲ್ಲ, ಅದು ಬಂದಿದ್ದೆ. ಆದರೆ ಅಲ್ಲಿ ಬಿಹಾರದಲ್ಲಿ 3,000 ಎಲ್ಲ ರೈತರಿಗೆ ಜಮಾ ಆಗುತ್ತೆ. ಅದು ಹೇಗಪ್ಪ ಅಂತ ಅಂದರೆ 2,000 ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದರೆ, ಇನ್ನು 1,000 ಕೇಂದ್ರ ಸರ್ಕಾರದಿಂದಲ್ಲ, ಅಲ್ಲಿ ಇರ್ತಕ್ಕಂತಹ NDA ಸರ್ಕಾರ, ಅಲ್ಲಿರ್ತಕ್ಕಂತಹ ಬಿಹಾರದ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಅದರ ಜೊತೆಗೆ 1,000 ಕೂಡಿಸಿ ಟೋಟಲ್ 3,000 ದುಡ್ಡನ್ನು ಪ್ರತಿಯೊಂದು ಕಂತಿನಲ್ಲಿ, ಅಂದರೆ 4 ತಿಂಗಳಿಗೊಮ್ಮೆ 3,000, ಅದೇ ರೀತಿಯಾಗಿ ಈಗ 8 ತಿಂಗಳಿಗೊಮ್ಮೆ 6,000, 9 ತಿಂಗಳಿಗೊಮ್ಮೆ, ಟೋಟಲಿ 12 ತಿಂಗಳಿಗೊಮ್ಮೆ 9,000 ದುಡ್ಡನ್ನು ಜಮಾ ಮಾಡಿ ವಾರ್ಷಿಕವಾಗಿ 9,000 ದುಡ್ಡನ್ನು ನೀವು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಬಿಹಾರದ ರೈತರು ಪಡ್ಕೊಳ್ಬಹುದು. ಅದೇ ಮೊದಲೇ ಹಿಂದುಳಿದಿರುತ್ತಹ ರಾಜ್ಯ ಇಡೀ ದೇಶದಲ್ಲಿನೇ. ಸೊ ಹಾಗಾಗಿ ಅದನ್ನು ಒಂದು ಬೆಳವಣಿಗೆ ಆಗಬೇಕಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಏನೇನು ಆಗಬೇಕಾಗಿದೆ ಡೆವಲಪ್ಮೆಂಟ್ಸು ಅಲ್ಲಿ ಕೂಡ ಗಮನ ಹರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಹಾಗಾಗಿ ಈಗ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 3,000 ದುಡ್ಡನ್ನು ಕೊಡ್ತಾ ವಾರ್ಷಿಕವಾಗಿ 9,000 ದುಡ್ಡನ್ನು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಂತರೂ ಈಗ ಒಟ್ಟಾರೆಯಾಗಿ ಸದ್ಯಕ್ಕೆ 2,000 ಬರ್ತಾ ಇದೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ. ಗ್ಯಾರಂಟಿ ಯೋಜನೆಗಳು ಬಂದಾಗಿದ್ದರಿಂದ ಲಾಭ ಏನಾಗ್ತಾ ಇದೆ ಗೊತ್ತಲ್ವಾ, ಸಾಕಷ್ಟು ಬೆಲೆಗಳ ಏರಿಕೆ ಆಗಿದೆ. ಹಾಗಾಗಬಾರ್ದು. ಅದು ಎಷ್ಟು ಕೊಡಬೇಕು ಅದೇ ರೇಂಜ್ನಲ್ಲಿ ಕೊಡಬೇಕು. ಈಗ ಬಿಹಾರದ ರಾಜ್ಯ 1,000 ಕೊಡ್ತಾ ಹೋದರೆ 4 ತಿಂಗಳಿಗೊಮ್ಮೆ ಅವ್ರಿಗೆ ಏನು ಹೊಡೆತ ಬೀಳೋದಿಲ್ಲ. ಒಂದು ಲಿಮಿಟ್ ಇರುತ್ತೆ, ಅದರಲ್ಲಿ ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೇಂದ್ರ ಪ್ಲಸ್ ರಾಜ್ಯ ಸರ್ಕಾರ ಕೊಟ್ಟರೆ ಈ ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಹೊಡೆತ ಬೀಳೋದಿಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಹೊಡೆತ ಬೀಳೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಸರ್ಕಾರಕ್ಕೂ ಹೊಡೆತ ಬೀಳೋದಿಲ್ಲ, ಈ ಕಡೆ ಪ್ರಜೆಗಳಿಗೂ ಕೂಡ ಮತ್ತಷ್ಟು ಹೆಲ್ಪ್ ಆಗುತ್ತೆ. 9,000 ವಾರ್ಷಿಕವಾಗಿ ಅಂದರೆ ಮತ್ತಷ್ಟು ಬೆನಿಫಿಟ್ ಸಿಕ್ಕಂಗಾಗತ್ತೆ. ಹಾಗೆ ನಮ್ಮ ರಾಜ್ಯ ಸರ್ಕಾರವೂ ಕೂಡ ಮಾಡಬಹುದು. ಆದರೆ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಹೊಂದಲಿಕ್ಕೆ ಆಗೋದಿಲ್ಲ, ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದ್ದೆ ಆದರೆ ಕೊಡಬಹುದು. ಆದರೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮಲ್ಲಿರ್ತಕ್ಕಂತಹ ಸ್ಕೀಮ್ಸ್ಗಳು ಸಾಕಷ್ಟು ಇದ್ದಾವೆ, ಅದನ್ನೇ ಸರಿಯಾಗಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆರ್ಥಿಕ ಹೊರೆ ಬಿದ್ದಿದೆ, ಬೆಲೆಗಳ ಏರಿಕೆ ಆಗ್ತಾ ಇದೆ. ಅಂಥದ್ರಲ್ಲಿ ಈಗ ಮತ್ತೆ ಕೊಡಬೇಕಂತ ಹೇಳೋದಾದರೆ ಸರ್ಕಾರ ತಲೆ ಮೇಲೆ ತಟ್ಟು ಹಾಕೋದು ಹೋಗೋದು ನಿಜಾನೇ. ಈಗಲೇ ಆ ಪರಿಸ್ಥಿತಿ ಬಂದಿದೆ, ಇನ್ನು ಮುಂದೆ ಹಾಗಾಗಬಾರ್ದು.
ಹಾಗಾಗಿ ಈಗ 2,000 ಮಾತ್ರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದನ್ನು ಯಾವುದೇ ತೊಂದರೆ ಇಲ್ಲೇ ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ನಿಮಗೆ ದುಡ್ಡು ಬೇಕಂದರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಂತೂ ಅತಿ ಅವಶ್ಯಕ. ಇದು ನಿಮ್ಮ ಗಮನದಲ್ಲಿರಲಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ನಾನು ಪ್ರತಿಯೊಂದು PM ಕಿಸಾನ್ ಯೋಜನೆ ಆಗಿರಲಿ, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರದ ಬಗ್ಗೆ ಎಲ್ಲ ವಿಷಯದಲ್ಲಿ ಹೇಳ್ತಾ ಇರ್ತೀನಿ. ಯಾಕಂದರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ತಿಂದ ನಿಮ್ಮ ಪ್ರತಿಯೊಂದು ಹೊಲ ಗದ್ದೆಗಳಾಗಿರಲಿ ಎಲ್ಲ ಸ್ಕೀಮ್ಸ್ಗಳು ನಿಮಗೆ ಸಿಗೋದರ ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನೀವು ಏನು ಮಾಡ್ತೀರಿ, ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳಿಲ್ಲ, ತದನಂತರ ಕೋರ್ಟು ಕಚೇರಿ ಅಂತ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ದುಡ್ಡು ಖರ್ಚು ವೆಚ್ಚ ಮಾಡಬೇಕಾಗತ್ತೆ. ಅಂತಹ ಪರಿಸ್ಥಿತಿ ನಿಮಗೆ ಬೇಡ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಪಹಣಿ ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಇರುತ್ತೆ, ಆ ಗ್ರಾಮ ಪಂಚಾಯಿತಿಗೆ ಹೋಗಿ ಲಿಂಕ್ ಮಾಡಿಸಿ. ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರೆ. ತದನಂತರ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಅವ್ರು ಮಾಡ್ತಾರೆ. ಈ ಒಂದು ಕೆಲಸವನ್ನು ಪ್ರತಿಯೊಬ್ಬ ರೈತರು ಮಾಡಿ. ಹೌದು, ಇದನ್ನು ಕೇಂದ್ರ ಸರ್ಕಾರ ಅಷ್ಟೇ ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರದಲ್ಲಿ ಕೃಷಿ ಸಚಿವರು ಕೃಷ್ಣೇ ಬೈರೇಗೌಡವರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಟ್ವಿಟರ್ನಲ್ಲಿ ಕೂಡ ಅದನ್ನು ಹಂಚಿಕೊಂಡಿದ್ದಾರೆ ಕೂಡ. ಬೇಕಾದರೆ ಅವರ ಟ್ವಿಟರನ್ನು ಚೆಕ್ ಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ PM ಕಿಸಾನ್ ಯೋಜನೆ 21ನೇ ಕಂತಿನ ಹಣ ಇದೇ ನವೆಂಬರ್ ತಿಂಗಳಲ್ಲಿ ಜಮಾ ಆಗ್ತಾ ಇದ್ದು, ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ 12 ಗಂಟೆ ಅಥವಾ 11 ಗಂಟೆಗಂತೂ ಬಿಡುಗಡೆ ಮಾಡ್ತಾರೆ. ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ತಲೆ ಕೆಡಿಸ್ಕೊಳ್ಬೇಡಿ. ಇದರ ಜೊತೆಗೆ ಇನ್ನು ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು. ರಾಜ್ಯ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. ಕೇಂದ್ರ ಸರ್ಕಾರದಿಂದಂತೂ ಫಸಲ್ ಬಿಮಾ ಯೋಜನೆಯಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಮಾತ್ರ ಅಂತೂ ದುಡ್ಡು ಸಿಕ್ಕಾಗಿದೆ. 1ನೇ ಹಂತದಲ್ಲಿ 2ನೇ ಹಂತದಲ್ಲಿ ದುಡ್ಡು ಬಂದಿದೆ. 1,449 ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿತ್ತು. ಅದು ಆಲ್ರೆಡಿ ಎಲ್ಲರ ಖಾತೆಗಳಿಗೆ ಜಮಾ ಆಗಿದೆ. ಇನ್ನು ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರ ರಾಜ್ಯ ಸರ್ಕಾರವೂ ಕೂಡ ಕೊಡಬೇಕಾಗಿದೆ. ಬರೀ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಹಾಕ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡೋರು ಯಾರು, SC ST ಸ್ಕಾಲರ್ಶಿಪ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಡೋರು ಯಾರು, ಮತ್ತು ಬೇರೆ ಬೇರೆ ಯೋಜನೆಗಳಲ್ಲಿ ಅಂದರೆ ಶಾಶ್ವತ ಯೋಜನೆಗಳಿಗೆ ಪಿಂಚಣಿ ಯೋಜನೆಯಲ್ಲಿ ಒಂದೊಂದು ತಿಂಗಳು ಕೊಡೋದು ಮತ್ತು ತಿಂಗಳದ್ದು ಪೆಂಡಿಂಗ್ ಉಳಿಸೋದು ಈ ರೀತಿ ನಡೀತಾ ಇರುತ್ತೆ. ಅದರಲ್ಲಿ ದುಡ್ಡು ಹಾಕೋರು ಯಾರು, ಇಂತಹ ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ, ಡೆವಲಪ್ಮೆಂಟ್ಸ್ಗಳು ಆಗಬೇಕಾಗಿರುತ್ತೆ. ಅಲ್ಲೆಲ್ಲ ದುಡ್ಡನ್ನು ಹೂಡಿಕೆ ಮಾಡೋರು ಯಾರು. ಬರೀ ಗ್ಯಾರಂಟಿ ಯೋಜನೆಗಳಲ್ಲಿ ಕೊಡ್ತಾ ಹೋದರೆ ಅಲ್ಲ. ಈಗ ಸಾಕಷ್ಟು ರೈತರು ಬೆಳೆ ಹಾನಿಗಳಿಂದ ತತ್ತರಿಸಿ ಹೋಗಿದ್ರು. ಈಗ ಅದರಲ್ಲಿ ಅಂತೂ ಕಬ್ಬಿನ ಬಿಲ್ ಅಂತ ಏರಿಕೆ ಮಾಡಿ ಅಂತ ಹೇಳ್ಬಿಟ್ಟು ರಾಜ್ಯದಲ್ಲಿ, ಅದರಲ್ಲಿ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾಯಿತ್ತು, 9 ದಿನಗಳ ಕಾಲ ಪಾಪ ಪ್ರತಿಭಟನೆ ಮಾಡಿದ್ರು. ಹಿಂದಿನ ದಿನಗಳಲ್ಲಿ 1 ದಿನ ಮಾಡೋದು, ಪ್ರತಿಭಟನೆ ಮತ್ತೆ ಬಿಡೋದು, ಈ ರೀತಿ ನಡೀತಾ ಇತ್ತು. ಅದಕ್ಕೆ ಸರ್ಕಾರ ಕ್ಯಾರೆ ಅಂದಿರಲಿಲ್ಲ. ಈ ಕಡೆ ಫ್ಯಾಕ್ಟ್ರಿಗಳು ಕೂಡ ಮುಂದೆ ಬರ್ತಾ ಇರಲಿಲ್ಲ, ರಾಜ್ಯ ಸರ್ಕಾರವೂ ಕೂಡ ಮುಂದೆ ಬರ್ತಾ ಇರಲಿಲ್ಲ. ಆದರೆ ಓಟಿಗೆ ಬೇಕಾಗಿದ್ದೆ ಆದರೆ ಮನೆ ತನಕ ಬರ್ತಾ ಇದ್ರು ಅಂತ ರೈತರೇ ಹೇಳ್ತಾ ಇದ್ರು. ಸದ್ಯಕ್ಕೆ ಪ್ರತಿಭಟನೆ ಹೆಚ್ಚಾದ ಕಾರಣಕ್ಕಾಗಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇತ್ತು. ಇದರ ಮೇರೆಗೆ ಸರ್ಕಾರ ಎಚ್ಚೆತ್ತುಕೊಂಡು ಕೊನೆಯ ಪಕ್ಷ 3,250 ರೂಪಾಯಿ ಫ್ಯಾಕ್ಟ್ರಿಗಳು ಕೊಟ್ಟರೆ ಅದರಲ್ಲಿ 50 ರೂಪಾಯಿಯನ್ನು ಸೇರಿಸೋದು ರಾಜ್ಯ ಸರ್ಕಾರ. ಟೋಟಲ್ 3,300 ರೈತರ ಕೈಯಲ್ಲಿ ಸಿಗುವಂಥದ್ದು. ಪ್ರತಿಯೊಂದು ಟನ್ಗೆ 3,500 ಮಾಡಿ ಅಂತ ಹೇಳಿದ್ರು, 3,300ಕ್ಕೆ ಮಾಡ್ತಾ ಇದ್ದಾರೆ. ಅದನ್ನು ರೈತರು ಒಪ್ಕೊಂಡಿದ್ದಾರೆ. ಈಗ ಎಲ್ಲೆಲ್ಲಿ ಕೂಡ ಪ್ರತಿಭಟನೆ ನಡೀತಾ ಇದ್ವು, ಎಲ್ಲವೂ ಕೂಡ ನಿಂತು ಹೋಗಿ ಸಾರ್ವಜನಿಕರಿಗೆ ಈಗ ಅದೇನು ತೊಂದರೆ ಇಲ್ದಂಗೆ ಆಗಿಬಿಟ್ಟಿದೆ. ಸೊ ಇದು ಒಂದು ಒಳ್ಳೆಯ ವಿಚಾರ. ರೈತರಿಗೆ ಗೆಲುವು ಸಿಕ್ಕಿದ್ದು ಒಂದು ಖುಷಿಯ ವಿಚಾರ. ಯಾಕಂದರೆ ರೈತ ಬೆನ್ನೆಲುಬು ಅಂತ ಕರಿತೀವಿ, ದೇಶದ ಬೆನ್ನೆಲುಬು ಅಂತ. ಅದನ್ನು ನಾವು ಮನದಲ್ಲೇ ಬರೀ ಬಾಯಿ ಮಾತಲೇ ಅಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು, ಮನದಾಳದಲ್ಲಿ ತಿಳ್ಕೊಳ್ಬೇಕು, ಸರ್ಕಾರವೂ ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಅದನ್ನು ತಿಳ್ಕೊಂಡಿದ್ರೆ ಮೊದಲೇ ಮಾಡಬೇಕಾಗಿತ್ತು, ಇಷ್ಟೊಂದು ದಿನ ಡಿಲೇ ಮಾಡಬಾರ್ದಾಗಿತ್ತು. ಒಟ್ಟಾರೆಯಾಗಿ ಈಗಾದರೂ ಮಾಡಿದ್ದಾರೆ, ಎಚ್ಚೆತ್ಕೊಂಡು ಒಂದು ಒಳ್ಳೆಯ ವಿಷಯ. ಈಗ ಬೆಳೆ ಹಾನಿ ಪರಿಹಾರ ಮಂತ್ರು ಬಿಡುಗಡೆ ಆಗಿದ್ದರೂ ಸುಮಾರು ಮನೆಗಳ ಹಾನಿಯಾಗಿದ್ದು ಆದರೆ 23,12 ಲಕ್ಷದಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ನಿಮ್ಮ ಏನಾದರೂ ಜಮೀನುಗಳು ನೀರಾವರಿ ಆಗಿರಲಿ ಅಥವಾ ಈಗ ಖುಷ್ಕಿ ಜಮೀನಾಗಿದ್ದರೆ ಟೋಟಲ್ 25,500ವರೆಗೂ ಕೂಡ ಬೆಳೆ ಹಾನಿ ಪರಿಹಾರ ಕೊಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಹಾಗಾದರೆ ನಿಮ್ಮ ಖಾತೆಗಳಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಥವಾ ಮಾಡಿಸದಿದ್ರೂ ಕೂಡ ಜಮಾ ಮಾಡ್ತಾ ಇದ್ದಾರೆ. ಜಂಟಿ ಸರ್ವೆ ಕೂಡ ನಡೆದಾಗಿದೆ. ಸೊ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ದುಡ್ಡು ಬರಲಿಲ್ಲ ಅಂದರೆ ನೀವು ಏನು ಮಾಡಬೇಕು, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೂಡ ಭೇಟಿಯನ್ನು ಕೊಡಬಹುದು. ತದನಂತರ ನಿಮಗೇನು ಮಾಡ್ತಾರೆ, ಸರ್ಕಾರದವರು ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ಮಾಡ್ತಾರೆ. ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಇನ್ನು ಹೆಚ್ಚುವರಿ ಮಾಹಿತಿ ಬೇಕಾಗಿದ್ದರೆ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ನಾನು ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ. ಈ ವಿಷಯ ನಾನು ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ವಿಷಯವನ್ನು ಅಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.